ದೆಹಲಿಯಲ್ಲಿ ಸಿಜೆಪಿ ಪ್ರತಿಭಟನೆ ಅಂತ್ಯ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಜಾಗದಿಂದ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಸಾವಿರಗಟ್ಟಲೆ ವಿದ್ಯಾರ್ಥಿಗಳು ದೆಹಲಿಯಲ್ಲಿ ಜಮಾಯಿಸಿದ್ರು. ಸಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಅಂತ್ಯ ಆಗಿದೆಯಲ್ಲ, ಪ್ರತಿಭಟನಾ ಸ್ಥಳದಿಂದ ವಿದ್ಯಾರ್ಥಿಗಳು ಹೊರಟಿದ್ದಾರೆ. ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಈಗ ಇಂಟರ್ನೆಟ್ ಸೇವೆ ಎಂದಿನಂತೆ ಯಥಾಸ್ಥಿತಿಗೆ ಬಂದಿದೆ. ಅದರ ಜೊತೆಗೆ ದೆಹಲಿಯಲ್ಲಿರುವಂತಹ ಎಲ್ಲಾ ಮೆಟ್ರೋ ನಿಲ್ದಾಣಗಳು ಕೂಡ ಪುನರ್ ಆರಂಭ ಆಗಿದೆ. 3 ದಿನಗಳಿಂದಲೂ ಕೂಡ 18 ಮೆಟ್ರೋ ನಿಲ್ದಾಣ ಬಂದ್ ಆಗಿತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತ ಹೇಳಿಕೊಂಡು. ಈಗ ಎಲ್ಲ ಮೆಟ್ರೋ ನಿಲ್ದಾಣಗಳು ಓಪನ್ ಇರುತ್ತೆ, ಸೇವೆ ಆರಂಭ ಆಗಿದೆ. ಈಗ ಪ್ರತಿಭಟನೆ ಅಂತ್ಯ ಹಿನ್ನೆಲೆ ಮೆಟ್ರೋ ಸೇವೆಯನ್ನ ಆರಂಭಗೊಳಿಸಲಾಗಿದೆ. ಅಂದ್ರೆ ಒಂದು ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಲಾಗಿತ್ತು. ಯಾಕಂದ್ರೆ ಕೆಲವೊಂದು ಫೇಕ್ ವಿಡಿಯೋಗಳನ್ನು ಮಾಡಿ ಹಲ್ಚಲ್ ಎಬ್ಬಿಸಲಾಗ್ತಾ ಇದೆ. ಪ್ರತಿಭಟನೆಗೆ ಮತ್ತಷ್ಟು ಪ್ರೇರೇಪಿಸುವ ರೀತಿ ವಿದ್ಯಾರ್ಥಿಗಳನ್ನು ಕರೆಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರೇರೇಪಣೆಗಳನ್ನು ಕೊಡುವಂತಹ ವಿಡಿಯೋಗಳು ಕೂಡ ಭಾರಿ ಹಲ್ಚಲ್ ಎಬ್ಬಿಸ್ತಾ ಇದೆ ಅಂತ ಹೇಳಿಕೊಂಡು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಅಂತ ಹೇಳಿಕೊಂಡು ಇಂಟರ್ನೆಟ್ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಅದರ ಜೊತೆಗೆ ಆ ಭಾಗದಲ್ಲಿ ಬರುವಂತಹ ಪ್ರಮುಖ 18 ಮೆಟ್ರೋ ನಿಲ್ದಾಣಗಳನ್ನು ಬಂದ್ ಮಾಡಲಾಗಿತ್ತು. ಅಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳು ಅದರ ಜೊತೆಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮೆಟ್ರೋ ಸೇವೆಯನ್ನು ಕೂಡ ಬಂದ್ ಮಾಡಲಾಗಿತ್ತು. ಈಗ ಸಿಜೆಪಿ ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದೆ. ತಾವು ನೀಡಿದಂತಹ 3 ಬೇಡಿಕೆಗಳಿಗೂ ಕೂಡ ಕೇಂದ್ರ ಸರ್ಕಾರ ಅಸ್ತು ಅಂತ ಹೇಳಿದೆ, ಒಪ್ಪಿಗೆಯನ್ನು ಸೂಚಿಸಿದೆ, ಭರವಸೆಯನ್ನ ಕೊಟ್ಟಿದೆ. ಸೊ ಹಾಗಾಗಿ ಸಿಜೆಪಿ ಪ್ರತಿಭಟನೆ ಅಂತ್ಯ ಆಗಿರುವಂತಹ ಬೆನ್ನಲ್ಲೇ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಊರಿನತ್ತ ಹೊರಡ್ತಾ ಇದ್ದಾರೆ. ಅದೇ ರೀತಿ ದೆಹಲಿಯಲ್ಲಿ ಮೆಟ್ರೋ ಸೇವೆ ಪುನರ್ ಆರಂಭ ಆಗಿದೆ. ಮೆಟ್ರೋ ಮೂಲಕ ಕೂಡ ಹೋಗಬಹುದು, ಟ್ರೈನ್ ಮೂಲಕ ಹೋಗಬಹುದು, ಬಸ್ ಮೂಲಕ ಕೂಡ ಹೋಗಬಹುದು. ಎಲ್ಲರೂ ಕೂಡ ತಮ್ಮ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು, ಯುವ ಜನತೆ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿ ಪ್ರತಿಭಟನೆಗೆ ಸಾಥನ್ನ ಕೊಟ್ಟಿದ್ರು. ಕಾಕ್ರೋಚ್ ಜನತಾ ಪಾರ್ಟಿಯವರ ಒಂದು ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಪ್ರತಿಭಟನೆ ಬಹಳ ದೊಡ್ಡ ಸ್ವರೂಪವನ್ನು ಪಡ್ಕೊಳ್ತಾ ಇದ್ದಂತೆ ಲಾಠಿ ಚಾರ್ಜ್ ಕೂಡ ಆಗುತ್ತೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಕೂಡ ಮುಗಿ ಬೀಳತ್ತೆ. ಸೊ ಫೈನಲಿ 2 ಸುತ್ತಿನ ಮಾತುಕತೆ ಆಗುತ್ತೆ. ಆದರೂ ಕೂಡ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು, ಯುವ ಜನತೆ ಒಪ್ಪೋದಿಲ್ಲ. ನಮಗೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕೇ ಬೇಕು ಅಂತ ಪಟ್ಟು ಹಿಡಿತಾರೆ. ಫೈನಲಿ ಇವತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪತ್ರವನ್ನ ಪ್ರಧಾನಿಯವರಿಗೆ ಸಲ್ಲಿಕೆ ಮಾಡಿದ್ರು. ಅದಾದ ಮೇಲೆ ಅವರ ಒಂದು ಹೋರಾಟಕ್ಕೆ, ಸಿಜೆಪಿಯವರ ಹೋರಾಟಕ್ಕೆ ಸಿಕ್ಕಂತಹ ಮೊದಲ ಜಯ ಅಂತ ಹೇಳಿಕೊಂಡು ದೀಪ್ಗೆ ಅನೌನ್ಸ್ ಮಾಡ್ತಾರೆ. ಅದಾದ ಮೇಲೆ 3ನೇ ಸುತ್ತಿನ ಸಭೆ ಏನಿದೆ ಅಂದ್ರೆ ನಾವು ರಾಜೀನಾಮೆ ಕೊಟ್ಟರು ಅಂತ ಹೇಳ್ಕೊಂಡು ಪ್ರತಿಭಟನೆ ನಿಲ್ಲಿಸೋದಿಲ್ಲ, ಇನ್ನೆರಡು ಡಿಮ್ಯಾಂಡ್ ಅನ್ನ ಕ್ಲಿಯರ್ ಮಾಡಬೇಕು ಅಂತ ಹೇಳಿರ್ತಾರೆ. 3 ಡಿಮ್ಯಾಂಡ್ಗೂ ಕೂಡ ಈಗ ಸರ್ಕಾರ ಒಪ್ಪಿಗೆ ಸೂಚಿಸಿ ಎಲ್ಲರೂ ಕೂಡ ತಮ್ಮ ಮನೆಯತ್ತ ಹೊರಟಿದ್ದಾರೆ.